ಈಗ ವಚನಗಳು ಬಹಳ ಸರಳ ಅಂತ ಹೇಳ್ತೀವಿ ನಾವು. ಆಡು ಭಾಷೆಯಲ್ಲಿದ್ರು ಕೂಡ ಗಹನವಾದ ವಿಚಾರಗಳು ವಚನಗಳಲ್ಲಿದ್ದಾವೆ. ಸಾಮಾನ್ಯ ಮನುಷ್ಯನಿಗೆ ಅದು ಅರ್ಥನೇ ಆಗಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಪ್ರಭುದೇವರದೊಂದು ವಚನ, ಏನೂ ಏನೂ ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು. ಏನಿದ್ರ ಅರ್ಥ? ಏನೂ ಏನೂ ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು. ಅಂದ್ರೆ ಏನು ಇಲ್ಲ ಅಂತ ಹೊರಗಡೆ ಕಾಣಿಸಿದ್ರು ಅದ್ರೊಳಗೆ ಏನೋ ಇದೆ ಅನ್ನೋ. ಒಬ್ಬ ವ್ಯಕ್ತಿಗೆ ಹೋಲಿಸಿದ್ರೆ ಬುದ್ಧಿ ಅಂದ್ರೆ ನೀವು ಕೇಳಿದ್ದಕ್ಕೆ ಹೇಳ್ತಾ ಇರೋದು ಅಂದ್ರೆ ವ್ಯಕ್ತಿ ನಾವು ಮೇಲ್ಗಡೆ ನೋಡಿ ಏನು ಹೇಳಕ್ಕಾಗಲ್ಲ, ಅವನಲ್ಲೂ ಏನೋ ಒಂದು ತತ್ವ ಒಳಗಿನ ಒಂದು ಸತ್ವ ಇರಬಹುದು ಅಂತ. ಈ ವಚನ ತಕ್ಷಣ ಇವ್ರಿಗೆ ಹೇಳಿದ್ರೆ ಅರ್ಥ ಆಗುತ್ತೇನಪ್ಪ. ಏನು ಏನು ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆ, ಏನು ಇಲ್ಲ ಅನ್ನೋದು ಮೊದಲನೇದು. ಅದರಲ್ಲ ಒತ್ತಿ ಹೇಳೋದೇನು, ಏನೂ ಏನು ಇಲ್ಲದ ಬಯಲು, ಏನು ಏನು ಇಲ್ಲದೆ ಇರೋದು. ಮತ್ತೆ ಬಯಲು ಅಂದ್ರೆ ಏನೂ ಇಲ್ಲ, ಅಲ್ಲಿ ಹೆಂಗ್ ಬಣ್ಣ ಬಂತು? ಇವು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಇದು ಬೆಡಗು ಅಂತ ಕರೀತಾರೆ. ಇದ್ರ ಅರ್ಥ ಏನಪ್ಪ? ಏನೂ ಏನು ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು ಅಂದ್ರೆ ಈ ಪ್ರಪಂಚ ಹುಟ್ಟೋದಕ್ಕಿಂತ ಮೊದಲಿಗೆ ದೇವ್ರು ಹೆಂಗಿದ್ದ ಅಂದ್ರೆ ಅದು ಇದ್ದ ಅನ್ನೋದನ್ನು ಕೂಡ ಪ್ರಕಟಗೊಳಿಸಿರಲ್ಲ, ಹಂಗಿದ್ದ. ಹಾಗೆ ಇದ್ದಂತ ದೇವರಲ್ಲಿ ನಾನು ಹೀಗೆ ಇರಬಾರ್ದು, ಏನಾರ ಆಗ್ಬೇಕು ಅನ್ನುವಂತ ಆಲೋಚನೆ ಬಂತಲ್ಲ, ಅದನ್ನು ಬಣ್ಣ ಅಂತ ಕರೀತಾರೆ. ಅಂದ್ರೆ ಕಾಸ್ಮಿಕ್, ಅದನ್ನ ಚಿತ್ ಅಂತಾರೆ, ಬಣ್ಣ ಅಂತ ಕರೀತಾರೆ, ಶರಣ ಅಂತ ಕರೀತಾರೆ, ಕಾಸ್ಮಿಕ್ ಎನರ್ಜಿ ಅಂತ ಕರೀರಿ. ಅದನ್ನ ಆ ತರದಲ್ಲಿ ಇದನ್ನ ಬೆಳಗಿನ ಮಾತ್ರೊಳಗೆ ಪ್ರಭುದೇವರು ಹೇಳಿದ್ರು. ಇದು ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂತೆ ಆಯ್ತು. ಈಗ ಒಂದು ಮಗು ಹುಟ್ಟಿದ ತಕ್ಷಣ ದೇವ್ರೆ, ಆ ಮಗುವಿಗೆ ಹೆಸರಿಲ್ಲ, ಏನಿದ್ರು ನಾವಿಡೋದಲ್ಲ, ನಾವು ಕರೆದ್ಮೇಲೆ ಅದಕ್ಕೆ ಅರ್ಥ ಆಗೋದದು. ಅಲ್ಲಿವರೆಗೂ ಆ ಮಗುವಿಗೆ ಏನೂ ಇಲ್ಲ. ಆ ಭೂಮಿ ಮೇಲೆ ಬಂದ ತಕ್ಷಣ ಏನೂ ಅಲ್ದಂಗೆ ಬಂದಿರ್ತಕ್ಕಂಥ ಮಗು ತನ್ನೊಳಗಿರ್ತಕ್ಕಂಥ ಯಾವುದೋ ಒಂದು ಸಂಕಟಕ್ಕೆ ಅಳಕ್ ಶುರು ಮಾಡ್ತು. ಅದು ಚಿತ್ತು. ಆ ಮಗುವಿನ ಮೊದಲನೇ ಕ್ರಿಯೆ ಅದು. ಆ ಮೊದಲನೇ ಕ್ರಿಯೆ ಪ್ರಾರಂಭ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಅಲ್ಲಿ ಅಪಾಯ ಅಂತೇಳಿ ಅರ್ಥ. ಅದು ಮಗು ಯಾಕೋ ಸರಿ ಇಲ್ಲ ಅಂತೇಳಿ ಭಾವಿಸ್ಕೊಂಡು ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಕೊಡ್ತಾರೆ. ಹಂಗೆ ಆ ಮಹಾವಸ್ತು ಹೆಂಗೆ ಈ ಜಗತ್ತು ಉತ್ಪತ್ತಿ ಆಗೋದಕ್ಕಿಂತ ಮೊದಲು ಏನೂ ಇಲ್ದಂಗೆ ಇದ್ದಿದ್ದು ಏನಾರು ಆಗ್ಬೇಕು ಅನ್ನುವಂತ ಆಲೋಚನೆ ಅದ್ರೊಳಗೆ ತಲೆದೋರ್ತಲ್ಲ, ಅದೇ ತರದಲ್ಲಿ ನಮ್ದು ಕೂಡ ಹುಟ್ಟೋದು. ನಾವು ಒಳಗಿಂದ ಏನೋ ಒಂದು ಬಂತು, ಅದ್ರ ಕಾರಣಕ್ಕೆ ಅದು ಕಿಟಾರ್ ಅಂತ ಕಿರಿಚೊಳ್ತು, ಹೊತ್ತಾಗ ಎಲ್ಲರಿಗೂ ಸಂತೋಷ. ಮೊದಲನೇ ಕ್ರಿಯೆ ಮಗುವಿನ ಪ್ರಾರಂಭ ಆಯ್ತಲ್ಲಿ. ಅವಾಗ ಅದನ್ನ ಸಮಾಧಾನ ಮಾಡೋಕೆ ಏನ್ ಮಾಡೋದು? ಹಾಲು ಕುಡಿಸೋದು, ಮುಟ್ಟೋದು, ತಟ್ಟೋದು, ಇಡೀ ಜಗತ್ತಿನ ಅನುಭವಗಳೆಲ್ಲ ಅಲ್ಲಿಂದ ಪ್ರಾರಂಭ ಆಗ್ತಾ ಹೋಗ್ತವೆ. ಮಗು ಹೋಗಿ ಮನುಷ್ಯ ಹಾಕನೆ, ಮನುಷ್ಯ ಹೋಗಿ ಇನ್ನೇನೇನೋ ಆಗ್ಬಿಡ್ತಾನೆ ಅವನು.